ಸರ್. ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾಂತ್ ಪಟೇಲ್ ಅವರು. ನೀವು ನೋಡ್ತಾ ಇರ್ತೀರ, ನಾವಿಬ್ಬರು ಕುತ್ಕೊಂಡಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಪೊಲಿಟಿಕ್ಸ್ ಬಗ್ಗೆನೇ ಮಾತನಾಡ್ತಾ ಇರ್ತೀವಿ, ರಾಜ್ಯ ರಾಜಕೀಯದ ಅಪ್ಡೇಟ್ಸ್ ಬಗ್ಗೆ ಕೊಡ್ತಾ ಇರ್ತೀವಿ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟು, ಯಾಕೆಂದರೆ ಕ್ರಿಕೆಟ್ನ ಅಭಿಮಾನಿಗಳು ನಾವಿಬ್ಬರು ಕೂಡ ಕ್ರಿಕೆಟನ್ನು ಕೂಡ ಆಡ್ತಾ ಇರ್ತೀವಿ ಆಫೀಸಲ್ಲೆಲ್ಲ ಇದ್ದಂಥ ಸಂದರ್ಭದಲ್ಲಿ. ಬಟ್ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಮ್ಯಾಚ್ ಟೂರ್ನಿಮೆಂಟ್. ನಿಮಗೂ ಗೊತ್ತಿರುವಂಥದ್ದೇ, ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಏಕದಿನ ಸೀರೀಸ್ ಆರಂಭ ಆಗ್ತಾ ಇದೆ. 3 ಏಕದಿನ ಸೀರೀಸ್ ಆರಂಭ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ 2027ರ ವರ್ಲ್ಡ್ ಕಪ್ಪಿಗೆ ಇದೊಂಥರ ಸ್ಟೇಜನ್ನು ಸೆಟ್ ಮಾಡಿದಂತೆ, ಟೀಮನ್ನು ಸೆಟ್ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಂತೆ ಆಗಿರುವಂಥದ್ದು. ಅದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಯಾಕೆಂದರೆ ಭಾರತ ತಂಡದ ಪರಿಸ್ಥಿತಿ ಹೇಗಿದೆ, T20ಯಲ್ಲಿ ಸತತವಾಗಿ ಸೋತಿದ್ದಂಥದ್ದು 2 ಸೀರೀಸ್, ಒಂದು ಕ್ರಿಕೆಟ್ ಶಿಶು ಐರ್ಲೆಂಡ್ ವಿರುದ್ಧ, ಮತ್ತೊಂದು ಇಂಗ್ಲೆಂಡ್ ವಿರುದ್ಧ. ಇದುವರೆಗಿನ ಒಂದು ದಾಖಲೆಗಳೆಲ್ಲವೂ ಕೂಡ ಉಡಿಸಾಗೋಯ್ತು. ಅಂದರೆ ಗೆದ್ದಿದ್ದಕ್ಕಲ್ಲ, ಸೋತಿದ್ದಕ್ಕೆ ಅನ್ವಾಂಟೆಡ್ ದಾಖಲೆಯನ್ನು ಮಾಡಿಕೊಂಡಂದಾಯಿತು ಭಾರತ. ಇವತ್ತು ತುಂಬ ನಿರೀಕ್ಷೆಗಳಿರುವಂಥದ್ದು ಪಟೇಲ್ರೆ. ಎಸ್ಪೆಷಲಿ ನಾವು T20ಯಲ್ಲಿ ಐರ್ಲೆಂಡ್ ವಿರುದ್ಧ 2 ಮ್ಯಾಚು, ಅದಾದಮೇಲೆ ಸತತವಾಗಿ ಇಂಗ್ಲೆಂಡ್ ವಿರುದ್ಧ 4 T20 ಮ್ಯಾಚನ್ನು ಸೋತಂಥ ಸಂದರ್ಭ ಎಲ್ಲಿ ಹೋಗ್ತಾ ಇದೆ ಭಾರತ ತಂಡ, ಏನಾಗ್ತಾ ಇದೆಯಪ್ಪ ಅನ್ನುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ವಿ. ಬಟ್ ಈ ಇಂಗ್ಲೆಂಡ್ ಸೀರೀಸ್ನಲ್ಲಿ ODI ಸೀರೀಸನ್ನು ನೋಡುವಂಥ ಸಂದರ್ಭದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಕ್ಯಾಪ್ಟನ್ ಡಿಫ್ರೆಂಟು ಮತ್ತು ಒಂದು ಕಡೆ ಟೀಮಲ್ಲಿ ಇರುವಂಥವರು ಡಿಫ್ರೆಂಟು. ಕಮ್ಬ್ಯಾಕ್ ಇದೆಯಲ್ಲ, ಸ್ಪೆಷಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬುಮ್ರಾ, KL ರಾಹುಲ್ ಇವ್ರನ್ನೆಲ್ಲರನ್ನೂ ಕೂಡಿ ನೋಡ್ತಾ ಭಾರತ ತಂಡ ಈ ಸೀರೀಸ್ನ ಮುಖಾಂತರ ಒಂದು ದೊಡ್ಡ ಮೆಸೇಜನ್ನು ಕೊಡಲಿಕ್ಕೆ 2027ರ ವರ್ಲ್ಡ್ ಕಪ್ಪಿಗೂ ಕೂಡ ಅಷ್ಟೇ ಟೀಮ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ಕೊಳ್ಳಿಕ್ಕೂ ಒಂದು ಒಳ್ಳೆ ಸ್ಟೇಜು. ಅಫ್ಕೋರ್ಸ್ ನಿನ್ನೆ ಅಷ್ಟೇ ಎಕ್ಸ್ ಕ್ಯಾಪ್ಟನ್ ಸೌರವ್ ಗಂಗೂಲಿ ನ್ಯಾಟ್ ವೆಸ್ಟ್ ಸೀರೀಸ್ನ ಗೆದ್ದಿದ್ದು ಸಂಬಂಧಪಟ್ಟಾಗೆ ನಿನ್ನೆ ಓಲ್ಡ್ ಮ್ಯಾಚನ್ನು ಹಾಕೊಂಡು ಇಡೀ ಫ್ಯಾಮಿಲಿ ಕೂತ್ಕೊಂಡು ವೆಸ್ಟ್ ಬೆಂಗಾಲ್ನಲ್ಲಿ ನಿಮಗೆ ಕೋಲ್ಕತ್ತಾದಲ್ಲಿ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಿಮಗೆ ವಿದೇಶಿ ನೆಲದಲ್ಲಿ ಅತಿ ಹೆಚ್ಚು ಟೆಸ್ಟ್ಗಳನ್ನ ಗೆದ್ದಂಥವರು ಸೌರವ್ ಗಂಗೂಲಿ, ಮತ್ತು ಗೆಲ್ಲಲಾಗದಂಥ ಪಂದ್ಯಗಳಲ್ಲಿ 1 ಡೇ ಮ್ಯಾಚ್ಗಳನ್ನ ಗೆದ್ದಂಥವರು ಸೌರವ್ ಗಂಗೂಲಿ. ಅದಾದ ಬಳಿಕ ಭಾರತ ತಂಡದ ಅಗ್ರೆಸಿವ್ ಹೇಗಿರುತ್ತೆ ಅನ್ನುವಂಥ ತೋರಿಸ್ತವರು ಅವರು. ಮತ್ತು ನಿಮಗೆ ಇಂಗ್ಲೆಂಡ್ ವಿರುದ್ಧ ನಿಮಗೆ ಗೊತ್ತಿರಲಿ, ಪಾದಾರ್ಪಣೆ ಮಾಡಿದ ಮೊದಲ ಪಂದ್ಯದಲ್ಲಿ ಅವರು ಸೆಂಚುರಿಯನ್ನು ಕೂಡ ಹೊಡೆದಿದ್ರು. ಯಾರು? ಸೌರವ್ ಗಂಗೂಲಿ ಹೊಡೆದಿದ್ರು. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಿದ್ರು. ನಿಮಗೆ ಎಕ್ಸ್ಪೀರಿಯನ್ಸ್ ಮೇಕ್ ಟೀಮ್ ಪರ್ಫೆಕ್ಟ್ ಅನ್ನೋದು ಈಗ ಬೇಕಾಗಿರ್ತಕ್ಕಂಥದ್ದು. ನಿಮಗೆ T20 ಅನ್ನೋದಿದೆಯಲ್ಲ, T20 ಅನ್ನೋದು ಏನಂತ ಹೇಳಿದ್ರೆ ಅದೊಂಥರ ನಿಮಗೆ ಮನೋರಂಜನೆ, ಅದೊಂಥರ ಏನು ಹೇಳ್ತಾರಲ್ಲ ಪ್ರೋಗ್ರಾಮ್ ಥರ, ಒಂದು ಮನೋರಂಜನೆ, ಒಂದು ಸಣ್ಣ ಸಿನಿಮಾ ಥರ ನೋಡಿದಾಗ. ಆದರೆ 1 ಡೇ ಇದೆಯಲ್ಲ, 1 ಡೇ ಅನ್ನೋದು ಅನುಭವಗಳ ಅಮೃತ. ಅದು ಅನುಭವ ಇದ್ದರೂ ಮಾತ್ರ ಅಲ್ಲಿ ಆಟ ಸಾಧ್ಯ. ಹಾಗಾಗಿ ನೀವು ಭಾರತ ತಂಡವನ್ನು ನೋಡೋ ದೃಷ್ಟಿನೇ ಬೇರೆ ಆಗಿರ್ತಕ್ಕಂಥ, ಇತ್ತೀಚಿನ ದಿನಗಳಲ್ಲಿ BCCI ನೋಡೋ ದೃಷ್ಟಿನೇ ಬೇರೆ ಆಗಿದೆ. ನಿಮಗೆ IPL ಬರೋಬ್ಬರಿ ಬಾಲ್ ಟು ಬಾಲ್ 6 ಹೊಡೆದಂಥವ್ರೆಲ್ಲರೂ ಕೂಡ ಅವನು ಒಳ್ಳೆ ಪ್ಲೇಯರ್ ಅಂತ ಹೇಳಿ ಲೆಕ್ಕಾಚಾರ ಆಗುತ್ತೆ. ಆದರೆ ನಮ್ಮ ಕಣ್ಮುಂದೆ ಇರ್ತಕ್ಕಂಥ 7 ಪಂದ್ಯಗಳು 6 ಪಂದ್ಯಗಳು ನಾವು ಸೋಲ್ತೀವಿ. ನಿಮಗೆ ಐರ್ಲೆಂಡ್, ಅದು ನೀವು ಹೇಳಿದಾಗೆ ಕ್ರಿಕೆಟ್ ಶಿಶು. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ BCCI ಮತ್ತು ಕೋಚು ಮತ್ತು ಆಯ್ಕೆಗಾರರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಯಾವುದೇ ತಂಡಕ್ಕೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಗಳು ಬೇಕು, ಎಕ್ಸ್ಪೀರಿಯನ್ಸ್ ಬೌಲರ್ಗಳು ಬೇಕು ಅನ್ನೋದು ಇಲ್ಲಿ ಒಂದು ಮೆಸೇಜು ಪಾಸ್ ಆಯಿತು. ಅಫ್ಕೋರ್ಸ್ ನಮಗೀಗ ನೆಕ್ಸ್ಟ್ ವರ್ಲ್ಡ್ ಕಪ್ ನಡೀತಿರೋದು ಇಂಡಿಯಾದಲ್ಲಿ ನಡೀತಾ ಇಲ್ಲ. ನಮಗೆ ವಿದೇಶಿ ಪಿಚ್ಗಳಲ್ಲಿ ಅತ್ಯಂತ ಒಂಥರ ವೆರಿ ಗುಡ್ ಪಿಚ್ ಅಂತ ಹೇಳಿದ್ರೆ ಅದು ಇಂಗ್ಲೆಂಡ್ ಪಿಚ್ಗಳೇ ಇರೋದು. ನಿಮಗೆ ಇಂಗ್ಲೆಂಡ್ ಪಿಚ್ಗಳೇ ಉಳಿದ ಪಿಚ್ಗಳದ್ದು ಬೇರೆ, ಮತ್ತು ಅವೆಲ್ಲವೂ ಕೂಡ ಅಲ್ಲಿ ಫಾಸ್ಟ್ ಬಾಲಿಗೆ ಒಗ್ಗಿಕೊಂಡಿರ್ತಕ್ಕಂಥ ಪಿಚ್ಗಳು. ನಮ್ಮದು ಏಷ್ಯನ್ ಪಿಚಸ್ ಇದೆಯಲ್ಲ, ಏಷ್ಯನ್ ಪಿಚಸ್ ಆಲ್ಮೋಸ್ಟ್ ನಿಮಗೆ ಸ್ಪಿನ್ ಬೌಲಿಂಗ್ಗೆ ಅಲ್ಲಿ ಒಂದು ಸೆಟ್ಟಿಂಗ್ ಮಾಡಿರ್ತಾರೆ. ನಿಮಗೆ ಫಾಸ್ಟ್ ಬಾಲ್ ವರ್ಕೌಟೇ ಆಗಲ್ಲ, ಎಲ್ಲವೂ ಕೆಲವು ರೇರು. ಆದರೆ ನಿಮಗೆ ಫಾರಿನ್ ಪಿಚಸ್ಸು, ವಿದೇಶಿ ಪಿಚ್ಗಳಿದೆಯಲ್ಲ, ಆಲ್ಮೋಸ್ಟ್ ಎಲ್ಲವೂ ಕೂಡ ಫಾಸ್ಟ್ ಬೌಲಿಂಗ್ಗೆ ಹೋಗ್ತಕ್ಕಂಥದ್ದು. 2027 ವರ್ಲ್ಡ್ ಕಪ್ ಯಾಕೆ ನಿಮಗೆ T20 ಅಲ್ಲಿ T20 ವರ್ಕೌಟ್ ಆಗಲಿ ನಮ್ಮವ್ರಿಗೆ ಅಂದರೆ, ನಮ್ಮವರು ಏಷ್ಯನ್ ಪಿಚಸ್ಸಲ್ಲಿ ಹೆಚ್ಚು ಆಡ್ದಂಥವ್ರು, ಮತ್ತು IPL ಎರಾಬಿರಿ ಸಿಕ್ತು ಬಾಲ್ಗೆಲ್ಲ ಕೂಡ ಅಟೆಂಪ್ಟ್ ಮಾಡಿದಂಥವ್ರು, ಒಂಥರ ಕೊಲ್ಟೆ ಬ್ಯಾಟ್ಸ್ಮನ್ ಅಂತ ಹೇಳಿ ಲೋಕಲ್ ಲ್ಯಾಂಗ್ವೇಜ್ ಕಲ್ತಾರೆ. ಈ ಕೊಲ್ಟೆ ಬ್ಯಾಟ್ಸ್ಮನ್ಗಳ ರೀತಿಯಲ್ಲಿ ಹೊಡೆದ್ರು. ಹಾಗಾಗಿ ನಿಮಗೆ ಆರ್ಚರ್ ಬೌಲಿಗೆ ನಿಮಗೆ ಆಟ ಆಡೋಕ್ಕಾಗಲಿಲ್ಲ. ವೈಭವ್ ಸೂರ್ಯವಂಶಿ ಎಲ್ಲರೂ ಹೇಳಿದ್ರು, ವೈಭವ್ ಸೂರ್ಯ ಭವಿಷ್ಯದ ಭಾರತದ ತೆಂಡೂಲ್ಕರ್ ಅಂತ ಹೇಳಿದ್ರು, ಭವಿಷ್ಯದ ಭಾರತದ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರು. ಬೇರೆ ಬೇರೆ ಅವ್ರ ಬಗ್ಗೆ ಒಂದಷ್ಟು ಪಾರಿತೋಷಗಳು, ಅವ್ರ ಬಗ್ಗೆ ಹೊಗಳಿಕೆಗಳು ಸ್ಟಾರ್ಟ್ ಆದ. ಆದರೆ ಒಬ್ಬ ಆರ್ಚರ್ ಬಾಲ್ ಅವರು ಅಟೆಂಡ್ ಮಾಡಲಿಕ್ಕಾಗಲಿಲ್ಲ. ಬಿಕಾಸ್ ಆಫ್ ಅಲ್ಲಿ ಪಿಚ್ಗಳವರು ಪಕ್ಕ ಟೆಕ್ನಿಕಲ್ ಮಾಡಿರ್ತಾರೆ. ಆ ಫಾಸ್ಟ್ ಬೌಲಿಂಗು ಮತ್ತು ಆರ್ಚರ್ ಅವರ ಲೈನ್ ಆ್ಯಂಡ್ ಲೆಂತ್ ಬೌಲಿಂಗ್ ಇದೆಯಲ್ಲ, ಆಟ ಆಡೋಕ್ಕಾಗಲ್ಲ. ಎಸ್, ಈ ಮ್ಯಾಚ್ ಯಾಕೆ ಇಂಪಾರ್ಟೆಂಟ್ ಅಂತ ನೀವು ಡಿಸ್ಕಷನ್ ಮಾಡ್ತಾಯಿದ್ರಿ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು 2027 ವಿಶ್ವಕಪ್ನ ಎದುರು ನೋಡ್ತೀವಿ. ಆದರೆ ಆ ವಿಶ್ವಕಪ್ನಲ್ಲಿ ನಾವು ರೋಹಿತ್ ಶರ್ಮಾ ಇರಬೇಕು, ವಿರಾಟ್ ಕೊಹ್ಲಿ ಇರಬೇಕು, KL ರಾಹುಲ್ ಇರಬೇಕು, ಬೂಮ್ರಾ ಇರಬೇಕು, ಮತ್ತು ಗಿಲ್ ಇರಬೇಕು ಅಂತ ನಾವು ನೋಡ್ತಿದ್ದೀವಿ. ಯಾಕೆ ವಿರಾಟ್ ಕೊಹ್ಲಿ ಇರಬೇಕಂದ್ರೆ, ವಿರಾಟ್ ಕೊಹ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ 38 ವರ್ಷ ಕಾಲಿಡ್ತಾರೆ. ಇನ್ನು ರೋಹಿತ್ ಶರ್ಮಾ 39 ಇಯರ್ಸ್ ಓಲ್ಡ್. ಆದರೆ ಫಿಟ್ನೆಸ್
ಅವರ ಫಿಟ್ನೆಸ್ ಮೇಲೆ ನಿಂತಿರ್ತಕ್ಕಂಥದ್ದು. ಎಸ್ ಅಫ್ಕೋರ್ಸ್ ಇವತ್ತು ವಿರಾಟ್ ಕೊಹ್ಲಿ 37+ ಇಯರ್ಸ್ ಆಗಿದ್ರು ಕೂಡ ಅವರ ಫಿಟ್ನೆಸ್ಸು ಯಾರೋ 18 ಇಯರ್ಸ್ ಕ್ರಿಕೆಟರ್ ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಫಿಟ್ನೆಸ್ನ ಕಾಯ್ದುಕೊಂಡು ಬಂದ್ದಾರೆ. ಎಸ್ ರೋಹಿತ್ ಶರ್ಮಾ ಫಿಟ್ನೆಸ್ ಇಲ್ಲ ಅನ್ನೋ ಕಾರಣ ಕೆಲವು ಪಂದ್ಯಗಳನ್ನ ಬಿಟ್ಟಿದ್ರು, ಅವರು ಈಗ ಫಿಟ್ನೆಸ್ಸನ್ನು ಕಾಯ್ದುಕೊಂಡಿದ್ದಾರೆ. ಆದರೆ ಅವರಿಬ್ಬರು ಯಾಕೆ ಬೇಕು ಅನ್ನೋದು ಎಕ್ಸ್ಪೀರಿಯನ್ಸ್. ಅವರು 106 ಪಂದ್ಯಗಳನ್ನು ಆಡಿದ್ದಾರೆ, ಮತ್ತು ಈ ವಿದೇಶದ ಎಲ್ಲ ನೆಲೆಗಳಲ್ಲಿ ಕೂಡ ಆಟ ಆಡಿರ್ತಕ್ಕಂಥವ್ರು. ನಿಮಗೆ 50 ಓವರ್ ಮ್ಯಾಚ್ಗಳಲ್ಲಿ ಸ್ಟ್ಯಾಂಡ್ ಕೊಡಬೇಕು, ಮತ್ತು ಎಲ್ಲದಕ್ಕೂ ಬೀಸಂಗಿಲ್ಲ, ಮತ್ತು ಲೈನ್ ಆ್ಯಂಡ್ ಲೆಂತ್ ಇರ್ತವೆ, ಎಲ್ಲ ಅಲ್ಲಿ ಫಾಸ್ಟ್ ಬೌಲಿಂಗ್ ಒತ್ತು ಕೊಡ್ತವೆ. ಈ ಎಲ್ಲ ಥರದ ಬೌಲನ್ನು ನೋಡಿದರೆ ಎಲ್ಲ ಬೌಲರ್ಗೂ ಕೂಡ ಇವರೆಲ್ಲ ಆಡಿರ್ತಕ್ಕಂಥದ್ದು. ಹಾಗಾಗಿ ಮತ್ತು ಅವ್ರಿಗೂ ಕೂಡ ಇಂಗ್ಲೆಂಡ್ ಸರಣಿ ಇದೆಯಲ್ಲ, ಈ ಸರಣಿ ಅವರಿಗೆ ಭವಿಷ್ಯ, ಯಾಕಂದರೆ ವಿಶ್ವಕಪ್ನ ಭವಿಷ್ಯ ಅದರ ಮೇಲೆ ಅಡಗಿದೆ. ಅವರ ಆಟದ ಮೇಲೆ ಅವರ ಆಯ್ಕೆಯನ್ನು ಕೂಡ ನಿಂತಿದೆ. ಆದರೆ ನಿಮಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇರೋದು ಕೂಡ ಇಂಡಿಯನ್ ಟೀಮಿಗೆ ಒಂದು ಮೆರುಗಿದ್ದಂಗೆ, ಅದೊಂದು ಶೋಭೆ, ಅದೊಂದು ಕಿರೀಟ. ನಿಮಗೆ ಅದೊಂಥರ BCCIಗೂ ಮತ್ತು ಇಂಡಿಯನ್ ಕ್ರಿಕೆಟ್ ಕೂಡ ಒಂಥರ ಬಿಸ್ನೆಸ್ ಕೂಡ ಇದ್ದಂಗೆ. ಅವರಿಬ್ಬರು ಒಂಥರ ಬಿಸ್ನೆಸ್ ಇದ್ದಂಗೆ. ನೀವು ಆಯಿತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬೂಮ್ರಾ, KL ರಾಹುಲ್, ಗಿಲ್ಲು, ಒಂದಷ್ಟು ಜನ ಬಿಟ್ಟರೆ ಸಡನ್ಲಿ ನೀವು ಹೆಸರು ಹೇಳಿ ಕನ್ಸಿಸ್ಟೆಂಟಾಗಿ ಯಾರಿದ್ದಾರೆ ಅಂತೇಳಿ ನೋಡಿ. ಅಯ್ಯರ್ ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ಹೇಳಿದ್ರು, ಶ್ರೇಯಸ್ ಅಯ್ಯರ್ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳಿದ್ರು, ಅವರು ಕೂಡ ಫೇಲ್ಯೂರ್ ಆದರು. ನಿಮಗೆ ಸೂರ್ಯವಂಶಿ ಫೇಲ್ಯೂರ್ ಆದರು. ಆಲ್ಮೋಸ್ಟ್ ನೋಡಿ ಸೂರ್ಯಕುಮಾರ್ ಯಾದವ್ ಒಳ್ಳೆ ಕ್ಯಾಪ್ಟನ್ ಅಂತ ಹೇಳ್ತಿದ್ರು, ಸೂರ್ಯಕುಮಾರ್ ಯಾದವ್ IPLನಲ್ಲೇ ಫೇಲ್ಯೂರ್ ಆಗಿರ್ತಕ್ಕಂಥವ್ರು. ಹಾಗಾಗಿ ಮತ್ತೀಗ 6 ಮ್ಯಾಚ್ ಸೋತಿರ್ತಕ್ಕಂಥದ್ದು. ನಿಮ್ಗೊಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿರ್ತದೆ. ಮೆಸೇಜ್ನ ಹೆಚ್ಚು ಪಾಸ್ ಮಾಡಬೇಕಾಗಿರ್ತಕ್ಕಂಥವ್ರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. ಅವರು ಕನ್ಸಿಸ್ಟೆಂಟಾಗಿ ಈಗ 3 ಪಂದ್ಯಗಳನ್ನ ಅವರು ಅನಿವಾರ್ಯವಾಗಿ ಆಡಲೇಬೇಕಾಗಿರ್ತಕ್ಕಂಥದ್ದು, ಮತ್ತು ಈ ಸರಣಿ ಮುಂದಿನ ವಿಶ್ವಕಪ್ಗೆ ವೇದಿಕೆ ಆಗುತ್ತೆ. ಆಮೇಲೆ ಪಟೇಲ್ರೆ, ನಾವು ಲಾಸ್ಟ್ ಒಂದು 5 ಸೀರೀಸ್ ಅಂತ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಸ್ಪೆಷಲಿ ನಾವು ಶ್ರೀಲಂಕಾ ಮೇಲೆ ಸೋಲ್ತೀವಿ, ಅದ್ರ ಜೊತೆಗೆ ಆಸ್ಟ್ರೇಲಿಯಾ ಮೇಲೆ ಸೋಲ್ತೀವಿ, ನಮ್ಮ ನೆಲದಲ್ಲೇ ನ್ಯೂಜಿಲೆಂಡ್ ಮೇಲೆ ಸೋಲ್ತೀವಿ. ಸೊ ಈಗ ಇನ್ನು ಉಳಿದಿರುವಂತಹ 15 ತಿಂಗಳು ಮಾತ್ರ, ಅದರಲ್ಲೂ ಫಾರಿನ್ ಪಿಚ್ಗಳು ಈಗ ಜಿಂಬಾಬ್ವೆ, ನಮೀಬಿಯಾ ಫಸ್ಟ್ ಟೈಮ್ ಆರ್ಗನೈಸ್ ಮಾಡ್ತಾ ಇರುವಂಥದ್ದು, ಮತ್ತೆ ಸೌತ್ ಆಫ್ರಿಕಾ ಪಿಚ್ಗಳು ಆಲ್ಮೋಸ್ಟ್ ಇಂಗ್ಲೆಂಡ್ ಪಿಚ್ ರೀತಿಯಲ್ಲೇ ಇರ್ತವೆ, ಆ ರೀತಿಯಾಗಿ ವರ್ತಿಸ್ತವೆ. ಸೊ ಹೀಗಾಗಿ ಟೀಮ್ ಯಾವ ರೀತಿಯಾಗಿ ಕಟ್ಟಬೇಕು, ಯಾರು ಇರಬೇಕು ಇರಬಾರ್ದು, ಮತ್ತೆ ಫಾರ್ಮ್ ಎಷ್ಟು ಇಂಪಾರ್ಟೆಂಟು, ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟು ಅನ್ನುವಂಥದ್ದಕ್ಕೆ ಇದೊಂದು ಸ್ಟೇಜ್ ಇದ್ದಂತೆ. ನಾವು ನೋಡ್ತಾ ಇದ್ವಲ್ಲ, ಇಲ್ಲಿ ಸ್ಪೆಷಲಿ ವಿರಾಟ್ ಕೊಹ್ಲಿ ಇನ್ನಷ್ಟು ಪ್ರೂವ್ ಮಾಡ್ಕೊಳ್ಬೇಕಾಗಿಲ್ಲ, ಯಾಕೆಂದ್ರೆ ಅವ್ರು ಏನು ಅನ್ನುವಂಥದ್ದನ್ನ ತೋರಿಸ್ಕೊಂಡ್ ಬಂದಿದ್ದಾರೆ. ಈವನ್ ಇದರಲ್ಲಿ RCB ಪ್ಲೇಯರ್ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಟಾಪ್ ಸ್ಕೋರರ್ ಅವರು, IPL ನ ಟಾಪ್ ಸ್ಕೋರರ್ ಬೇರೆ ಆಗಿರುವಂತದ್ದು. ಬಟ್ ರೋಹಿತ್ ಶರ್ಮಾಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ಒಂದು ಫಿಟ್ನೆಸ್ ಪ್ಲಸ್ ಅವ್ರ ಪರ್ಫಾರ್ಮೆನ್ಸ್, ಅವ್ರ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರನ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಯಾಕೆಂದ್ರೆ ಬಿಫೋರ್ ಈ ಸೀರೀಸ್ಗೂ ಮುಂಚೆ ಅವರೊಂದು BCCIಗೆ ಡೈರೆಕ್ಟ್ ಕಾಲ್ ಮಾಡಿರ್ತಾರೆ, ನಮ್ಮನ್ನ ಆಡಿಸ್ತೀರಾ ಇಲ್ವಾ ವರ್ಲ್ಡ್ ಕಪ್, ನಮ್ಮ ಸ್ಥಾನ ಏನು ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೇಳುವಂತ ಕೆಲಸ ಮಾಡಿದ್ರೆ. BCCIಗೆ ಒಂದು ಕ್ಲಾರಿಟಿ ಇದೆ, ವಿರಾಟ್ ಕೊಹ್ಲಿ ಫಿಟ್ನೆಸ್ ಮತ್ತು ಒಂದ್ ಕಡೆ ಅವ್ರ ಬ್ಯಾಟಿಂಗ್ ಬಗ್ಗೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ. ಬಟ್ ರೋಹಿತ್ ಶರ್ಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಗ್ಯಾರಂಟಿ ಇಲ್ಲ ಅಂತ. ಯಾಕೆಂದ್ರೆ ಕೋಚ್ ಇರುವಂತದ್ದು ಗಂಭೀರು ಯಾವ ರೀತಿಯಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ, ಕೆಲವೊಂದ್ಸಲಿ ಹೊಡೆತ ತಿನ್ಸ್ಕೊಂಡಿದ್ದಾರೆ, ಕೆಲವೊಂದ್ಸಲಿ ಅದು ಸಕ್ಸಸ್ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಗಂಭೀರ್ನ ಇನ್ನಷ್ಟು ಅಂದ್ರೆ ಇವರ ಫಿಟ್ನೆಸ್ ಮತ್ತೆ ಫಾರ್ಮ್ ಮುಖಾಂತರ ಮನವೊಲಿಸಬೇಕು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೋಕೋ ಜೋಡಿಗೆ. ಅಫ್ಕೋರ್ಸ್ ನೀವು ಹೇಳಿದ ಕರೆಕ್ಟ್. ಮತ್ತೆ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಇವನ್ ವಿರಾಟ್ ಕೊಹ್ಲಿ ನೀವು ಯಾರನ್ನೇ ತಗೊಳ್ಳಿ, ಸ್ಪಿನ್ಗೆ ತುಂಬ ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ಟೆನ್ಷನ್ ಇಲ್ಲ. ಆದರೆ ಫಾಸ್ಟ್ ಬೌಲಿಂಗ್ ಇದೆಯಲ್ಲ, ನಿಮಗೆ ಆರ್ಚರ್ ಇರ್ತಕ್ಕಂಥ ನನಗೆ ಗೊತ್ತಿದ್ದಂಗೆ ಆರ್ಚರ್ ಇವತ್ತು ವರ್ಲ್ಡ್ಸ್ ದಿ ಬೆಸ್ಟ್ ಬೌಲರ್, ವರ್ಲ್ಡ್ಸ್ ಬೆಸ್ಟ್ ಫಾಸ್ಟ್ ಬೌಲರ್, ವರ್ಲ್ಡ್ಸ್ ಬೆಸ್ಟ್ ಟೆಕ್ನಿಕಲ್ ಬೌಲರ್ ಕೂಡ ಹೌದು. ನೀವು ನೋಡಿ ಅವರ ಒಂದೊಂದು ಬಾಲ್ ಬುಕ್ ಕೂಡ ಲೈನ್ ಆ್ಯಂಡ್ ಲೆಂತ್ ಇರುತ್ತೆ. ಯಾರೋ ಒಂದು ಬ್ಯಾಟ್ಸ್ಮನ್ ಅವರು 6 ಹೊಡೆದ್ರೆ ನೆಕ್ಸ್ಟ್ ಬಾಲ್ ಅವ್ರದ್ದು ಆ ಬಾಲ್ನ ಆಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಬಾಲ್ 4 ಹೊಡೆದ್ರೆ ನೆಕ್ಸ್ಟ್ ಬಾಲ್ ವಿಕೆಟ್ ತಗೊಳ್ಳೋ ಕೆಪಾಸಿಟಿ ಇರ್ತಕ್ಕಂಥ. ಇನ್ನು ಇಂಗ್ಲೆಂಡ್ ಟೀಮಲ್ಲಿ ಟಂಗ್ ಇದ್ದಾರೆ, ನಿಮಗೆ ಟಂಗ್ ಕೂಡ ವೆರಿ ಗುಡ್ ಬೌಲರ್. ಆದರೆ ನಮ್ಮಲ್ಲಿ ಇಲ್ಲಿ ಬೌಲಿಂಗ್ ಕೊರತೆ ಇರ್ತಕ್ಕಂಥ. ಈಗ ನೀವು ಬೂಮ್ರನ್ನೇ ನಂಬ್ಕೊಂಡು ಒಬ್ಬೇ ಬೌಲರು ಇಡೀ ಟೀಮನ್ನು ಸರ್ವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಹರ್ಷದೀಪ್ ಇದ್ದಾರೆ, ಹರ್ಷದೀಪ್ ಗೊತ್ತಿಲ್ಲ ನಿಮಗೆ, ಹರ್ಷದೀಪ್ ಒಂದು ಟೈಮ್ ಸ್ವಿಂಗ್ ಬೌಲಿಂಗ್ ಎಲ್ಲ ಆಗ್ತಾರಂತೆ. ಆದರೆ ಹರ್ಷದೀಪ್ ಒಂದೊಂದು ಟೈಮ್ ಹೊಡ್ಸ್ಕೊಳ್ತಾನೆ ಇರ್ತಾರೆ, ನಿಮಗೆ ಅವ್ರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಆದರೆ ನಿಮಗೀಗ ಅದಕ್ಕೆ ಒಳ್ಳೆ ಜೋಡಿ ಸಿಕ್ಬಿಟ್ರೆ ಅದಕ್ಕೆ ಅಂದ್ರೆ ಒಂದು ಲೈನ್ ಅಂಡ್ ಲೆಂತ್ ಅಲ್ಲಿ ಹೋಗ್ಬೋದು. ಹರ್ಷದೀಪ್ಗೆ T20 ಸೀರೀಸ್ ಅಲ್ಲಿ ಚೆನ್ನಾಗೇ ಮಾಡಿದ್ರು, ಇಲ್ಲ ಅಂತಲ್ಲ. ಆದ್ರೆ ಅವರಿಗೆ ಒಂದು ಸಪೋರ್ಟಿವ್ ಆಗಿ ಸಿಗ್ಬೇಕಾದಂತ ಬೌಲಿಂಗ್ ಸಿಗ್ಲಿಲ್ಲ. ಅಲ್ಲಿ ವಿಕೆಟ್ಗಳು ಬೇಕಾಗಿತ್ತು, ಆ ವಿಕೆಟ್ಗಳು ಸಿಗ್ಲಿಲ್ಲ. ಹಾಗಾಗಿ ಐರ್ಲೆಂಡ್ ಅಂತ ಒಂದು ಟೀಮ್ ಮೇಲೆ ಸೋತಂತ ಸಂದರ್ಭ ಇಂಗ್ಲೆಂಡ್ ಮೇಲೆ ಆಡಬೇಕಾದ್ರೆ ಅಲ್ಲೇ ಅರ್ಧ ನಮ್ಮ ಒಂದು ಕಾನ್ಫಿಡೆನ್ಸ್ ಅನ್ನೋದೇ ಕುಸ್ತೋಗಿತ್ತು. ನಿಮಗೆ ಕೋಚ್ ನೀವು ಗಮನಿಸಿ, ಹೆಚ್ಚು ಅವ್ರು ಆದ್ಯತೆ ಕೊಡ್ತಿರ್ತಕ್ಕಂಥ ಬ್ಯಾಟಿಂಗ್ಗೆ ಆದ್ಯತೆಯನ್ನು ಕೊಡ್ತಾರೆ. ನಿಮ್ಮ ಬೌಲರ್ಸ್ಗಳಿಗೆ ನಮ್ಮಲ್ಲಿ ಒಳ್ಳೆ ಫಾಸ್ಟ್ ಬೌಲರ್ಸ್ ಇಲ್ಲ, ಕನ್ಸಿಸ್ಟೆಂಟ್ ಫಾಸ್ಟ್ ಬೌಲರ್ಸ್ ಇಲ್ಲ, ಗೊತ್ತಾ ನಿಮಗೆ? ಕನ್ಸಿಸ್ಟೆಂಟ್ ಫಾಸ್ಟ್ ಬೌಲರ್ ಇಲ್ಲದೆ ಕಾರಣಕ್ಕಾಗಿ ನಮಗೆ ಹೊಡೆತ ಕೊಡ್ತಿರ್ತಕ್ಕಂಥ. ಬೌಲಿಂಗ್ ಚೆನ್ನಾಗಿ, ಬ್ಯಾಟಿಂಗ್ ಚೆನ್ನಾಗಿರುತ್ತೆ, ಬೌಲರು ವರ್ಕೌಟ್ ಮಾಡಲ್ಲ.
ನಮ್ಮಲ್ಲಿ ಅದು ಸಮಸ್ಯೆ ಇದೆ. ಈಗ ಹರ್ಷದೀಪ್ನ ನಾವು ನಂಬ್ಕೊಂಡಿದ್ದೀವಿ, ಈಗ ಬೂಮ್ರಾ ನಂಬ್ಕೊಂಡಿದ್ದೀವಿ. ನೀವು ನೆಕ್ಸ್ಟ್ ಒಂದು 3 ಜನರ ಹೆಸರು ಹೇಳಿ, ನೀವು ಫಾಸ್ಟ್ ಬೌಲರ್, ಇಂಡಿಯನ್ ಫಾಸ್ಟ್ ಬೌಲರ್ಸ್ 3-4 ಜನದ ಹೆಸರು ಹೇಳಿ, ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ನೀವು ಅವ್ರನ್ನ ಹುಡುಕುವಲ್ಲಿ ಇದ್ದಾರೆ, ನಮ್ಮಲ್ಲಿ ಪ್ರತಿಭೆಗಳು ನಮ್ಮಲ್ಲಿ ಭಾಳಷ್ಟು ಇದ್ದಾರೆ, ಆದರೆ ಹುಡುಕುವಲ್ಲಿ ವಿಫಲರಾಗಿದ್ದಾರೆ. ನಾವು ಅವ್ರು ನೋಡೋ ದೃಷ್ಟಿ ಏನಾಗಿದೆ ಅಂತ, ಆತ ಆಲ್ರೌಂಡ್ ಆಗಿರಬೇಕು, ಮೊದಲು ಬ್ಯಾಟ್ಸ್ಮನ್ ಆಗಿರ್ಬೇಕು ಅನ್ನೋದು ಇದೆ. ಅದನ್ನು ಬಿಟ್ಟು ನಿಮಗೆ ಯಾರು ದಿ ಬೆಸ್ಟ್ ಬೌಲರ್ ಯಾರು, ಬೆಸ್ಟ್ ಫಾಸ್ಟ್ ಬೌಲರ್ ಯಾರು, ಲೆಗ್ ಸ್ಪಿನ್ ಯಾರು ಅನ್ನೋದು ಬೇಕಾಗಿರ್ತಕ್ಕಂಥದ್ದು. ಆದರೆ ಈಗ ನಮಗೆ ಬೌಲಿಂಗ್ ಕೊರತೆ ಇರ್ತಕ್ಕಂಥದ್ದು. ಮತ್ತು ನೀವು ಇಂಗ್ಲೆಂಡ್ನಲ್ಲಿ ನಾನು ಹೇಳಿದೆ ನಿಮಗೆ, ಅಲ್ಲಿ ಅದು ಫಾಸ್ಟ್ ಬೌಲಿಂಗ್ ಪಿಚ್ ಆಗಿರೋದ್ರಿಂದ ನಿಮಗೆ ಅಲ್ಲಿ ಪ್ಲೇಯರ್ಸ್ಗೆ ಆ ಪಿಚ್ ಇದೆಯಲ್ಲ ಅವ್ರಿಗೊಂಥರ ಅದು ತವ್ರ ಮನೆ, ಆಯಿತಾ. ಓನ್ ಪಿಚ್ ಆಗಿದ್ದರಿಂದ ಅವರಿಗೆ ನೀವು ಎಂಥ ಬಾಲ್ ಹಾಕಿದ್ರು ಫೇಸ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ನಿಮಗೆ ಜೋ ರೂಟ್ ಇದ್ದಾರೆ, ಜೋ ರೂಟ್ ಇನ್ನೇನು ಕೆಲವೇ ಒಂದೊಂದು ವರ್ಷ ಆಡಿದರೆ ಸಚಿನ್ ತೆಂಡೂಲ್ಕರ್ ಹಲವಾರು ದಾಖಲೆಗಳನ್ನ ಮುರಿತಾರೆ. ಬಟ್ ನಮಗೆ ಏನಂತ ಹೇಳಿದ್ರೆ ಓಪನಿಂಗ್ ಮೇನ್ ಆಗಿರ್ತದೆ. ಗಿಲ್ ಮತ್ತು ರೋಹಿತ್ ಶರ್ಮಾ. ಗಿಲ್ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಅವರ ಆಟವನ್ನು ನೋಡ್ತಾರೆ, ಭವಿಷ್ಯದ ಅವರು ಸಚಿನ್ ತೆಂಡೂಲ್ಕರ್ ಆಗ್ತಾರೆ ಎರಡು ಮಾತಿಲ್ಲ. ಯಾಕಂದರೆ ಅವರು ಟೆಕ್ನಿಕಲ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥದ್ದು. ನಿಮಗೆ ಆಫ್ ಸೈಡ್ ಅವರ ಬ್ಯಾಟಿಂಗ್ಗಳನ್ನ ನೋಡಿ, ಬಾಲ್ಗಳನ್ನ ತೆಗೊಳ್ಳೋದು, ಮತ್ತು ಅವರು ಫಾರ್ಮಲ್ಲಿ ಇದ್ದಾರೆ. ಮತ್ತು ನಿಮಗೆ ಓಪನಿಂಗ್ ರೋಹಿತ್ ಶರ್ಮಾ ಮತ್ತು ಗಿಲ್ ಹೋಗ್ತಾರೆ. ನಿಮಗೆ ರೋಹಿತ್ ಶರ್ಮಾ ನಿಮಗೆ ಎಂಥ ಅದು ಆರ್ಚರ್ ಇರ್ಬೋದು, ಮತ್ತೊಬ್ಬ ಎಂಥ ಬೌಲರ್ ಇದ್ದರೂ ಕೂಡ ಅವರು ನಿಮಗೆ ಲಾಂಗ್ ಆಫಲ್ಲಿ 6 ಹೊಡೆದು ಬಿಸಾಕ್ಬಿಡ್ತಾರೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮಗೆ ಅದು ನೆಕ್ಸ್ಟ್ ಒನ್ ಡೌನು ನಿಮಗೆ ವಿರಾಟ್ ಕೊಹ್ಲಿ ಬರ್ತಾರೆ, ನೆಕ್ಸ್ಟ್ KL ರಾಹುಲ್ ಬರ್ತಾರೆ. ಒಬ್ಬೊಬ್ರದೇ ನೋಡ್ತಾ ಹೋದಾದ್ರೆ ರೋಹಿತ್ ಶರ್ಮಾ ಅಫ್ಘಾನಿಸ್ತಾನದ ಸೀರೀಸ್ ಅಲ್ಲಿ ಚೆನ್ನಾಗಿ ಆಡ್ತಾ ಬಂದ್ರು. ಅದಾದ್ಮೇಲೆ ಗಿಲ್ ಆಕ್ಚುಲಿ ಲಾಸ್ಟ್ ಟೆಸ್ಟ್ ಸೀರೀಸ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಆಡುವಂತ ಸಂದರ್ಭದಲ್ಲಿ ಕಂಟಿನ್ಯೂಸ್ಲಿ 5 ಸೆಂಚುರಿ ಹೊಡೆದಿದ್ದಂಥದ್ದು. ಆ ಪಿಚ್ಚು ಹೆವಿ ಅಂದ್ರೆ ಪರಿಚಿತ ಇರುವಂಥದ್ದು ಶುಭ್ಮನ್ ಗಿಲ್ಗೆ. ಮತ್ತೆ ಈ IPL ಅಲ್ಲೂ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಆಮೇಲೆ ಅವರು ಮೊನ್ನೆ ಅಷ್ಟೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇದ್ರು, ವಿರಾಟ್ ಕೊಹ್ಲಿ ಅವರ ಜೊತೆ ನಾನು ಮಾತನಾಡ್ತಾ ಇದ್ದೀನಿ, ಪ್ರಮುಖವಾಗಿ ಯಾವ್ಯಾವ ರೀತಿಯಾಗಿ ಸಲಹೆಗಳನ್ನ ಪಡ್ಕೊಳ್ತಾ ಇದ್ವಿ. ಯಾಕೆಂದ್ರೆ ಒಂದು ಡ್ರೆಸ್ಸಿಂಗ್ ರೂಮ್ ಅನ್ನುವಂಥದ್ದು ಕೂಡ ಒಂದು ಪಾಸಿಟಿವ್ ವೈಬ್ ಅನ್ನುವಂಥದ್ದು ಬೇಕಾಗುತ್ತೆ. ಈ ಸೋತಂತ ಹಿನ್ನೆಲೆಯಲ್ಲಿ ಆ ಪಾಸಿಟಿವ್ ಅಂದ್ರೆ ನೆಗೆಟಿವ್ ಆಗಿ ಕಾಡಬಾರ್ದಲ್ಲ. ನಿಮಗೆ ಆಫ್ ಗ್ರೌಂಡ್ ಏನು ಸ್ಟ್ಯಾಟಿಸ್ಟಿಕ್ಸ್ ಸಿಗೋದೇ ನಿಮಗೆ ಡ್ರೆಸ್ಸಿಂಗ್ ರೂಮಲ್ಲಿ. ನಿಮಗೆ ವಿರಾಟ್ ಕೊಹ್ಲಿ ಎಲ್ಲ ಪಿಚ್ಚಲ್ಲಿ ಆಡಿದ್ದಾರೆ, ರೋಹಿತ್ ಶರ್ಮಾ ಎಲ್ಲ ಪಿಚ್ಚಲ್ಲಿ ಆಡಿದ್ದಾರೆ, ಆಲ್ಮೋಸ್ಟ್ ಬೂಮ್ರಾ ಎಲ್ಲ ಪಿಚ್ಚಲ್ಲಿ ಬೌಲ್ ಮಾಡಿದ್ದಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಅನುಭವ ತೆಗೆದುಕೊಳ್ತಕ್ಕಂಥದ್ದು. ಅದು ಎಂಥವ್ರು ಕೂಡ, ಯಾರು ಒಬ್ಬ ಒಳ್ಳೆ ಲಿಸನರ್ ಆಗಿರ್ತಾನೆ ಒಬ್ಬ ಪ್ಲೇಯರು, ನಿಮ್ಮ ಅನುಭವವನ್ನು ತೆಗೆದುಕೊಳ್ತಾನೆ, ಅವನಿಗೆ ಮುಂದೆ ಒಳ್ಳೆ ಬ್ಯಾಟ್ಸ್ಮನ್ನು ಬೌಲರ್ ಆಗ್ತಕ್ಕಂಥ ಅವಕಾಶ ಇರ್ತಕ್ಕಂಥ. ನಿಮಗೆ ಗೊತ್ತಿರಲಿ, ಸಚಿನ್ ತೆಂಡೂಲ್ಕರ್ ನೀವು ಕೇಳದೇ ಇದ್ರೂ ಕೂಡ ಒಳ್ಳೆ ಅವರೇ ಬಂದು ಅಡ್ವೈಸ್ ಮಾಡೋರು. ಭಾಳಷ್ಟು ಮ್ಯಾಚ್ಗಳಲ್ಲಿ ನಿಮಗೆ ವರ್ಲ್ಡ್ ಕಪ್ ಮ್ಯಾಚ್ ಆಡ್ತಿದ್ದಾಗ ಫೇಲ್ಯೂರ್ ಆದ ಒಂದು ಮ್ಯಾಚಲ್ಲಿ ಬೌಲಿಂಗ್ ಫೇಲ್ಯೂರ್ ಅವರೇ ಖುದ್ದು ಕಾಲ್ ಮಾಡಿ ಹೇಳ್ತಾರೆ, ನೀನು ಇಲ್ಲ ಈ ಥರ ಬಾಲ್ ತೊಗೋಬೇಕು. ಆ ಬ್ಯಾಟ್ಸ್ಮನ್ಗೆ ಹಿಂಗೆ, ಯಾಕಂತ ಹೇಳಿದ್ರೆ ಅನುಭವ. ನಾನು ಹೇಳಿದೆ ನಿಮಗೆ, ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿದ್ನಲ್ಲ, ಎಕ್ಸ್ಪೀರಿಯನ್ಸ್ ಮೇಕ್ ಟೀಮ್ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಇವರೆಲ್ಲ ಅನುಭವವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ವಿರಾಟ್ ಕೊಹ್ಲಿ ಅವರಿಗೆ ಇನ್ನೊಂದು ಪ್ಲಸ್ ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ಅಲ್ಲೇ ಬೇರೆ ಇರೋದು, ಅವರು ಇಂಗ್ಲೆಂಡ್ ಅಲ್ಲೇ ಇರೋದ್ರಿಂದ ಪಿಚ್ಚು ಮತ್ತೆ ಆ ವಾತಾವರಣ ಎಲ್ಲ ಸೆಟ್ ಆಗಿರುತ್ತೆ. ಹೌದು. ಆಮೇಲೆ ವಿರಾಟ್ ಕೊಹ್ಲಿನೂ ಕೂಡ ಅಷ್ಟೇ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವರು ವಿರಾಟ್ ಕೊಹ್ಲಿ ಹಿಮ್ಸೆಲ್ಫ್ ಅವರು ಕೂಡ ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ, ನಾನು ಎಷ್ಟು ಕನ್ಸಿಸ್ಟೆಂಟ್ ಆಗಿ. ಈಗ ನಿಮಗೆ ಬ್ರಿಟಿಷ್ ವೆದರ್ ಇಸ್ ಬೆಸ್ಟ್ ವೆದರ್, ಈಗಿರ್ತಕ್ಕಂಥ ಬೆಸ್ಟ್ ವೆದರ್ ಸೇಮ್ ಇಂಡಿಯನ್ ವೆದರ್ ಥರನೇ ಇರ್ತಕ್ಕಂಥದ್ದು. ಚಳಿನೂ ಇಲ್ಲ, ದೊಡ್ಡ ಬೇಸಿಗೆನೂ ಇಲ್ಲ. ಹಂಗಾಗಿ ಒಳ್ಳೆ ಟೈಮಲ್ಲಿ ಆಡ್ತಿದ್ದಾರೆ. 2027ಕ್ಕೆ ಈ ಸರಣಿ ಒಂದು ವೇದಿಕೆ ಆಗಲಿದೆ. ಆಮೇಲೆ ಒಂದು ನಾವು ಟೀಮಲ್ಲಿ ಇರುವವ್ರ ಬಗ್ಗೆ ಮಾತನಾಡಬೇಡ. ಈಗ ರಾಹುಲ್ ಬಗ್ಗೆ ಹೇಳೋದಾದ್ರೆ ರಾಹುಲ್ ಕೂಡ ಈಗ ಟೆಕ್ನಿಕಲ್ ಬ್ಯಾಟ್ಸ್ಮನ್, ಅದರಲ್ಲಿ ಎರಡು ಮಾತು. ಹೌದು. ಆಮೇಲೆ ಯಾಕೆಂದ್ರೆ ಇಶಾನ್ ಕಿಶನ್ ಮತ್ತೆ ರಾಹುಲ್ ಇರೋದ್ರಿಂದ ಯಾರನ್ನ ಆಡಿಸ್ತಾರೆ ಅನ್ನುವಂಥ ವಿಚಾರಕ್ಕೆ ಬರೋದಾದ್ರೆ ರಾಹುಲ್ನೇ ಆಲ್ಮೋಸ್ಟ್ ಫಸ್ಟ್ ಪ್ರಿಫರೆನ್ಸ್ ಅಂತ ಅನ್ಕೊಳ್ತೀನಿ. ಬಿಕಾಸ್ ಇಶಾನ್ ಕಿಶನ್ ಫೇಲ್ಯೂರ್ ಆಗಿದ್ದಾರೆ ಈ T20 ಸೀರೀಸ್ ಅಲ್ಲಿ. ಅದ್ರ ಜೊತೆಗೆ ರಾಹುಲ್ ಕನ್ಸಿಸ್ಟೆಂಟ್ ಆಗಿ ಮತ್ತೊಂದ್ ಕಡೆ ಬೇರೆಯವರು ಆಡುವಂತ ಸಂದರ್ಭದಲ್ಲಿ ಅವರು ಸಾಥ್ ಕೊಡುವಂತದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ರಾಹುಲ್ನೇ ಆಲ್ಮೋಸ್ಟ್ ಆಡಿಸಬಹುದು ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಮತ್ತೆ ದುಬೆ ವಿಚಾರಕ್ಕೆ ಬರೋದಾದ್ರೆ, ಶಿವಮ್ ದುಬೆ ಅವರು T20 ಹೇಗೆ ಆಡಿದ್ರು, ಬಟ್ ಒನ್ ಡೇ ಸೀರೀಸ್ ದುಬೆ ಬರ್ತಿರೋದೇ ಒಂದೆರಡು ಪ್ಲೇಯರ್ ಇಂಜುರಿ ಆಗಿದ್ದ ಕಾರಣಕ್ಕೆ, ದುಬೆಯರ್ನ ತೆಗೆದುಕೊಳ್ತಿದ್ದಾರೆ. ಅಕ್ಷರ್ ಪಟೇಲ್ ಆಲ್ಮೋಸ್ಟ್ ಆಡಿಸುವಂತ ಸಾಧ್ಯತೆ ಇದೆ. ಆಲ್ರೌಂಡರ್, ನಿಮಗೆ ಅಕ್ಷರ್ ಪಟೇಲ್ ಆಲ್ರೌಂಡರ್, ಅವರು ಬ್ಯಾಟಿಂಗು ಆಡ್ತಾರೆ ಮತ್ತೆ ಒಳ್ಳೆ ಬೌಲರ್ ಕೂಡ ಆಗಿರ್ತಕ್ಕಂಥ. ಇಂಗ್ಲೆಂಡ್ ಅಂತ ಸ್ಟ್ರಾಂಗ್ ಟೀಮ್ ನಡುವೆ ನಾವು ಆಡ್ಬೇಕಾದ್ರೆ ಮಿಡ್ಲ್ ಆರ್ಡರ್ ಕೂಡ ಸ್ಟ್ರಾಂಗ್ ಮತ್ತೆ ಮಿಡ್ಲ್ ಆರ್ಡರ್ ಒಳ್ಳೆ ಬ್ಯಾಟ್ಸ್ಮನ್ ಅವರು. ಎಸ್ ಹೌದು. ಈಗ ದುಬೆ ಅಥವಾ ವಾಷಿಂಗ್ಟನ್ ಸುಂದರ್ ಇಬ್ಬರಲ್ಲಿ ಒಬ್ಬರನ್ನ ಹಾಕೊಳ್ಳುವಂತ ಚಾನ್ಸಸ್ ಇದೆ, ಇಬ್ರು ಆಲ್ರೌಂಡರ್ಗಳಲ್ಲಿ. ಬಟ್ ವಾಷಿಂಗ್ಟನ್ ಸುಂದರ್ T20 ಈ ಅಪ್ಪನ್ ಯಾಕೆ ಹಾಕೊಂಡ್ರಪ್ಪ ಅನ್ನುವಂಥದ್ರ ಬಗ್ಗೆ ಆಕ್ರೋಶ ಇತ್ತು. ಬಟ್ ODI ಫಾರ್ಮ್ಯಾಟ್ ಈಸ್ ಡಿಫರೆಂಟ್. ಸೊ ಹೀಗಾಗಿ ವಾಷಿಂಗ್ಟನ್ ಸುಂದರ್ ಅಥವಾ ದುಬೆಲ್ಲಿ ಇನ್ಎಕ್ಸ್ಪೀರಿಯನ್ಸ್ ದುಬೆ ಒಂದು ಒಡ್ಡೆ ಎರಡೂವರೆ T20 ಆಡ್ದಂಗೆ, ಅದೇ 2.5 ಮ್ಯಾಚ್ ಆಡ್ದಂಗೆ. ದುಬೆ ಆರ್ ವಾಷಿಂಗ್ಟನ್ ಸುಂದರ್ ಅಲ್ಲಿ ನಿಮ್ ಪ್ರಿಫರೆನ್ಸ್ ಯಾರು ಅನ್ಕೊಬಹುದು? ನಿಮಗೆ ದುಬೆ ಕೂಡ ಹಿಟ್ಟರು, ವಾಷಿಂಗ್ಟನ್ ಸುಂದರ್ ಕೂಡ ಒಳ್ಳೆ ಬೌಲಿಂಗ್
ಪ್ಲಸ್ ಬ್ಯಾಟಿಂಗ್ ಆಲ್ರೌಂಡ್ ಬೇಕಾಗಿರ್ತಕ್ಕಂಥ. ಈಗ ದುಬೇನು ಒಳ್ಳೆ ಬೌಲಿಂಗ್ ಕೂಡ ಆಫ್ ಸ್ಪಿನ್ನರ್, ಹಂಗಾಗಿ ದುಬೇನು ತಗೋಬಹುದು. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನ ಕುಲ್ದೀಪ್ ಯಾದವ್ ಆಡಿಸುವಂತ ಸಾಧ್ಯತೆ ಇದೆ. ಇನ್ನ ಬುಮ್ರಾ ಡಿಸೈಡರ್ ಅವ್ರು ಇರಲೇಬೇಕು. ಆಕ್ಚುಲಿ ಬುಮ್ರಾ ಇದ್ರೇನೆ ಒಂದು ಬೌಲಿಂಗಿಗೆ ಶಕ್ತಿ. ಇನ್ನ ಹರ್ಷದೀಪ್ ಆಡ್ತಾರೆ. ಪ್ರಸಿದ್ಧ ಕೃಷ್ಣ ಅಥವಾ ಗುರ್ನೂರ್ ಇವರಿಬ್ಬರಲ್ಲಿ ಒಬ್ಬರನ್ನ ಆಡಿಸ್ಕೊಳ್ಳುವಂತ ಯಾರು ನೋಡ್ಬೇಕು. ಅಫ್ಘಾನಿಸ್ತಾನ್ ಇದರಲ್ಲಿ ಗುರ್ನೂರ್ ಸ್ವಲ್ಪ ಒಂದಷ್ಟು ಆಶಾದಾಯಕ ಇದ್ ಮಾಡಿದ್ರು, ಮತ್ತೆ ಅವರು ಇಂಜೂರ್ಡ್ ಇದ್ರು. ಹರ್ಷಿತ್ ರಾಣಾ ಇಂಜೂರ್ ಆಗಿರುವಂತ ಹಿನ್ನೆಲೆಯಲ್ಲಿ ಪ್ರಿನ್ಸ್ ಯಾದವ್ ಟೀಮ್ ಅಲ್ಲಿ ಇದಾರೆ. ಅವ್ರನ್ನ ಆಡಿಸ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರಸಿದ್ಧ ಕೃಷ್ಣ ಗುರ್ನೂರ್ ಬದಲು ಅವ್ರು ಬಂದ್ರು ಬರ್ಬೋದು, ನೋಡ್ಬೇಕಾಗುತ್ತೆ. ಬಟ್ ಈ ಸೀರೀಸು ಗಂಭೀರ್ ಕೂಡ ಮಾಗಬೇಕಾಗಿದೆ, ಎಸ್ಪೆಷಲಿ ಪಟೇಲ್ರೆ. ಯಾಕೆಂದ್ರೆ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ರೆ ವರ್ಕೌಟ್ ಆಗಲ್ಲ. ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಾ, ನಿಮಗೆ ವರ್ಲ್ಡ್ ಕಪ್ ಇದೆಯಲ್ಲ, ವರ್ಲ್ಡ್ ಕಪ್ ಇರೋ ಕಾರಣಕ್ಕಾಗಿ ಈಗ ಪ್ರಯೋಗ ಮಾಡೋಕೆ ಕೂಡ ಇದಲ್ಲ. ನಿಮಗೆ ಸೀನಿಯರ್ಸು ಬೇಕು, ಜೂನಿಯರ್ಸು ಬೇಕು, ಇಬ್ರು ಬೇಕಾಗಿರ್ತಕ್ಕಂಥದ್ದು. ಹಳೆ ಬೇರು ಹೊಸ ಚಿಗುರು ತರ. ಮತ್ತೆ ರೋಹಿತ್, ವಿರಾಟ್ ಕೊಹ್ಲಿ ಅವರೆಲ್ಲ ಬೇಕೇ ಬೇಕಾಗಿರ್ತಕ್ಕಂಥ. ಎಸ್, ಈಗ ಇಂಗ್ಲೆಂಡ್ ಸೀರೀಸಲ್ಲಿ ಫೇಲ್ಯೂರ್ ಆದ ತಕ್ಷಣ ಅವ್ರಿಗೆ ಆಟನೇ ಬರಲ್ಲ ಅಂತಲ್ಲ, ಆಯಾ ಒಂದು ಟೈಮಿಂಗು. ಬಟ್ ಆದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ಅವರ ಅನಿವಾರ್ಯತೆ ಇದೆ. ಅವರು ತಮ್ಮನ್ನು ತಾವು ಪ್ರದರ್ಶನಕ್ಕೆ ಒಡ್ಡಬೇಕು. ಆ ಮುಖಾಂತರ ಬಿ ಸಿ ಸಿ ಐಗೆ ನಾವು ಫಿಟ್ ಇದ್ದೀವಿ, ನಮ್ಮದು ಪರ್ಫಾರ್ಮೆನ್ಸ್ ಇದೆ, ಫಿಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ಅವರು ಸಾಬೀತು ಮಾಡಬೇಕಾಗಿರ್ತಕ್ಕಂಥ. ಹಾಗಾಗಿ ಈ ಮ್ಯಾಚು ಯಾಕಂದರೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಗೆ. ಅಫ್ಕೋರ್ಸ್ ಅದು ಬಿಟ್ಟರೆ ಮತ್ತು ಈ ಮ್ಯಾಚ್ ಇದೆಯಲ್ಲ, ಈ ಸೀರೀಸ್ ಇದೆಯಲ್ಲ, ಸೀರೀಸು ನಾವು 2027 ವರ್ಲ್ಡ್ ಕಪ್ಪನ್ನು ಯಾವ ರೀತಿ ಚೇಸ್ ಮಾಡ್ತೀವಿ ಅನ್ನೋದು ಕೂಡ ಈ ಟೂರ್ನಿಯಿಂದ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು. ನಾವು 2024 ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಗೆದ್ದಿದ್ದು ಫಾರಿನ್ ಪಿಚ್ಗಳಲ್ಲಿ. ಹೀಗಾಗಿ ಅದು ರೋಹಿತ್ ಶರ್ಮಾ ನೇತೃತ್ವದಲ್ಲಿ. ಆಮೇಲೆ ಅವತ್ತು ಕೈ ಹಿಡಿದವರು ವಿರಾಟ್ ಕೊಹ್ಲಿ. ಅದು ಲಾಸ್ಟ್ ಮ್ಯಾಚ್ ಅಲ್ಲಿ 76 ರನ್ ಈಗಲೂ ಕೂಡ ನೆನ್ಸ್ಕೊಳ್ಳುವಂತ. ಸೊ ಹೀಗಾಗಿ ವಿರಾಟ್ ಕೊಹ್ಲಿ ಮೇಲೆ ಒಂದಂತೂ ಡಿಪೆಂಡೆನ್ಸಿ ಇದೆ, ಮಿಡ್ಲ್ ಆರ್ಡರ್ ನ ಕಾಪಾಡಲೇಬೇಕಾದಂತ ಅಂತೂ ಇರುವಂತದ್ದು. ಅದರ ಜೊತೆಗೆ ರೋಹಿತ್ ಶರ್ಮಾ ನಿಮಗೆ ರಾಹುಲ್ ಕೂಡ ಮೇಂಟೈನ್ ಮಾಡ್ತಾರೆ. ನಿಮಗೆ ಶ್ರೇಯಸ್ ಅಯ್ಯರ್ ಆಕ್ಚುಲಿ ಕ್ಯಾಪ್ಟನ್ಸಿಯಲ್ ಫೇಲ್ಯೂರ್ ಆಗಿರ್ಬೋದು, ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಬ್ಯಾಟರ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು T20 ಸೀರೀಸ್ ನಲ್ಲಿ. ಸೊ ಹೀಗಾಗಿ ಶ್ರೇಯಸ್ ಅಯ್ಯರು ಒಳ್ಳೆ ಟೀಮ್ ಏನೋ ಇದೆ, ಇಂಗ್ಲೆಂಡ್ ಟೀಮು ಅಷ್ಟೇ ಸ್ಟ್ರಾಂಗ್ ಆಗಿದೆ. ಬಟ್ ಎಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಬರುತ್ತೆ ಅನ್ನೋದು ನಾನು ನಿಮಗೆ ಹೇಳಿದೆ. ನಿಮಗೆ ರೂಟ್ ಇದ್ದಾರೆ, ಆರ್ಚರ್ ಇದ್ದಾರೆ, ಟಂಗ್ ಇದ್ದಾರೆ, ಅವರೆಲ್ಲ ಘಟಾನುಘಟಿಗಳು ಮತ್ತು ಅವ್ರದ್ದೇ ಓನ್ ಪಿಚ್ ಆಗಿರ್ತಕ್ಕಂಥದ್ದು. ಜೊತೆಗೆ ಅದು ಫಾಸ್ಟ್ ಬೌಲಿಂಗ್ ಆಗಿರ್ತಕ್ಕಂಥ ಪಿಚ್ ಆಗಿರ್ತಕ್ಕಂಥದ್ದು. ಮತ್ತು ಅವರೆಲ್ಲರದ್ದು ಕೂಡ ಇಂಡಿಯನ್ ಬ್ಯಾಟ್ಸ್ಮನ್ ಬೌಲರ್ಗಳನ್ನೆಲ್ಲರೂ ಅವರು ಟೆಕ್ನಿಕಲಿ ಏನು ಸ್ಟ್ರಾಂಗ್ ಸ್ಟಡಿ ಮಾಡಿದ್ದಾರೆ, ನಮ್ಮವರು ಕೂಡ ಸ್ಟಡಿ ಮಾಡಿದ್ದಾರೆ. ಬಟ್ ಈ ಸೀರೀಸ್ ಇದೆಯಲ್ಲ, ಈ ಸೀರೀಸ್ ಮೇಲೆ ನಮ್ಮದು ವರ್ಲ್ಡ್ ಕಪ್ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಆಮೇಲೆ ಟೀಮಲ್ಲಿ ಯಾರು ಇರಬೇಕು ಇರಬಾರ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಈ 3 ಮ್ಯಾಚಲ್ಲೇ ಡಿಸೈಡ್ ಮಾಡ್ತಾರೆ ಅಂತಲ್ಲ, ಬಟ್ ಈ 3 ಮ್ಯಾಚ್ ಅಂತೂ ಒಂದು ಮೆಸೇಜ್ ಅನ್ನ ಕೊಡುತ್ತೆ ಸೆಲೆಕ್ಟರ್ಸ್ಗೆ. ಸೊ ಹೀಗಾಗಿ ಈ ಟೀಮಲ್ಲಿ ಇರುವಂಥವ್ರಿಗೆ ಎಲ್ರಿಗೂ ಕೂಡ ಪ್ರತಿ ಮ್ಯಾಚು ಇಂಪಾರ್ಟೆಂಟೆ. ಮೋಸ್ಟ್ ಪ್ರಾಬಬ್ಲಿ ಗಿಲ್ಲು, ಶ್ರೇಯಸ್ ಅಯ್ಯರು ಇವರಿಬ್ಬರನ್ನು ಹೊರತುಪಡಿಸಿ ಇನ್ನು ಉಳಿದಂಥವ್ರಿಗೆ ಎಲ್ರಿಗೂ ಕೂಡ ಒಂಥರ ಅಗ್ನಿ ಪರೀಕ್ಷೆನೇ ಆಗಿದೆ. ಅದು ನೋಡೋಣ ಏನಾಗುತ್ತೆ ಅಂತ. ಅದ್ರ ಜೊತೆಗೆ ಗಂಭೀರ್ ಬಗ್ಗೆನೂ ನಾವು ಹೇಳ್ತಾ ಇದ್ವಲ್ಲ, ಸಾಕಷ್ಟು ಸೀರೀಸ್ಗಳನ್ನ. ಗಂಭೀರ್ ಸಮಸ್ಯೆ ಅಂತ ಹೇಳಿದ್ರೆ ಅವರು ಈಗೋ ತುಂಬ ಇರ್ತಕ್ಕಂಥದ್ದು ಮತ್ತು ಓವರ್ ಅಗ್ರೆಸಿವ್ ಇರ್ತಕ್ಕಂಥದ್ದು. ಆಮೇಲೆ ಸೀನಿಯರ್ಸ್ ಇವರೇ ಎಲ್ಲದು ಅಲ್ಲ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡುವಂಥದ್ದಲ್ಲ, ಅದೇ ಡಿಸ್ಕಂಫರ್ಟ್ ಮಾಡಿರೋದು ಇವರು. ನಿಮಗೆ ಒಬ್ಬ ಕೋಚು ನಡೆದುಕೊಳ್ಳೋ ರೀತಿ ಮೇಲೆ ಟೀಮು ಕೂಡ ಇರುತ್ತೆ. ನಿಮಗೆ ಕೋಚ್ ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ, ಕೋಚ್ ಅನ್ನೋದು ಅದು ತಾಯಿ ಹೃದಯ ಆಗಿರಬೇಕು. ನಿಮ್ಮ ಎಲ್ಲರ ಮೇಲೆ ಸಿಟ್ ಮಾಡೋದು, ಕಪ್ ಗೆಲ್ಲದ್ ನೋಡ್ಬೇಕು. ಅದನ್ನ ಬಿಟ್ಟು ಇವನ್ ಇದ್ರೆ ಸರಿಯಾಗಲ್ಲ, ಇವ್ನು ನನ್ಕಿನ್ನ ಮೇಲೆ, ಇವ್ನು ನನ್ನ ಮಾತಿಗಿನ್ನ ಕೇಳ್ಕೊಳ್ಳಲ್ಲ, ಬೇರೆಯವರೆಲ್ಲ ಇವ್ರ ಮಾತುಗಳು ಕೇಳ್ತಾರೆ ಅನ್ನುವಂಥದ್ದು ಒಂದು ಈಗೋ ಏನಾದ್ರು ಬಂದ್ಬಿಟ್ರೆ ಅದೇ ಕ್ಲಾಶ್ ಆಗ್ತಾ. ಈಗ ನೋಡಿ, ಎಲ್ಲ ಮನುಷ್ಯಂದು ಆಯಾ ಸಂದರ್ಭದಲ್ಲಿ ಈಗೋ ನಡೀತಿರುತ್ತೆ ಮತ್ತು ಈಗೋ ಕಿಲ್ ಆಗುತ್ತೆ. ಈಗೋನ ಈ ಇಂಗ್ಲೆಂಡ್ ನಡುವಿನ ಸರಣಿ ಕಿಲ್ ಮಾಡಿದೆ, ಅವರು ಈಗೋನ ಕಿಲ್ ಮಾಡಿದೆ. ಅವರ ಪ್ರಯೋಗಗಳೆಲ್ಲ ಫ್ಲಾಪ್ ಆಗಿರ್ತಕ್ಕಂಥ. ಐರ್ಲೆಂಡ್ ವಿರುದ್ಧ ನಾವು ಸೋತಾಗ್ಲೇ ಅನ್ಕೊಂತು ಗೌತಮ್ ಗಂಭೀರ್ ಅವರ ಈಗೋ ಯಾವ ಮಟ್ಟಕ್ಕೆ ಕಿಲ್ ಆಯ್ತು ಅಂತ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಎವಿಡೆನ್ಸ್ ಆಗಿರ್ತಕ್ಕಂಥದ್ದು. ಓಕೆ ನೋಡೋಣ ಏನಾಗುತ್ತೆ ಅಂತ ಪಟ್ಟಿದ್ರೆ. ಲೆಟ್ಸ್ ಹೋಪ್ ಈ ಸೀರೀಸನ್ನು ಇಂಡಿಯಾ ಗೆಲ್ಲಿ. ಅದ್ರ ಜೊತೆಗೆ ಎಲ್ಲರ ಆಸೆ ಇರೋದೇನಪ್ಪ ಅಂದರೆ ರೋಕೋ ಜೋಡಿ 2027 ವರ್ಲ್ಡ್ ಕಪ್ಪಲ್ಲಿ ಇರಬೇಕು ಅಂತ. ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರಿಸಿದ್ರೆ ಒಳ್ಳೆ ಅಂದರೆ ಇವರು ಕೂಡ ಟೀಮಲ್ಲಿ ಇದ್ದೇ ಇರ್ತಾರೆ. ನೆಕ್ಸ್ಟ್ ಮತ್ತೊಂದು ಮ್ಯಾಚ್ ಏನಾದರೂ ನೆಕ್ಸ್ಟ್ 2-3 ಮ್ಯಾಚ್ ಇರುವಂಥ ಸಂದರ್ಭದಲ್ಲೂ ಕೂಡ ಇವರು ಇದೇ ರೀತಿಯಾಗಿ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡೋಣ. ಅಫ್ಕೋರ್ಸ್. ಥ್ಯಾಂಕ್ ಯು. ಇಂಡಿಯಾಗೆ ಆಲ್ ದಿ ಬೆಸ್ಟ್ ಹೇಳೋಣ. ಎಸ್, ಆಲ್ ದಿ ಬೆಸ್ಟ್ ಇಂಡಿಯಾ ಗೆಲ್ಲಿ. ಯಾಕೆಂದರೆ ಸೋತು ಕಂಟಿನ್ಯೂಸ್ಲಿ ಇಂಡಿಯನ್ ಫ್ಯಾನ್ಸ್ಗೂ ಏನಪ್ಪ ಹಿಂಗಾಗ್ಬಿಟ್ಟಿದೆ ಭಾರತದ ಪರಿಸ್ಥಿತಿ ಅನ್ನುವಂಥದ್ದು ಇದೆಯಲ್ಲ, ಒಂದು ಹೊಸ ಜೋಶ್ ಟಾನಿಕ್ ಕೊಡಬೇಕು ಅಂದರೆ ಈ ಸೀರೀಸ್ ಫಸ್ಟ್ ಮ್ಯಾಚನ್ನು ವಿನ್ ಆಗುವ ಮುಖಾಂತರ, ರೋಕೋ ಜಡಿ ಕಮ್ ಬ್ಯಾಕ್ ಮಾಡುವ ಮುಖಾಂತರ ಒಂದು ಹೊಸ ಜೋಶ್ ಅಂತ ಸಿಗುವಂಥ ಚಾನ್ಸಸ್ ಅಂತೂ ಇದೆ. 3:30 ಮ್ಯಾಚ್ ಶುರು ಆಗುತ್ತೆ. ಮ್ಯಾಚ್ ನೋಡ್ತಾ ಭಾರತ ಗೆಲ್ಲಿ ಅಂತ ಅಂದ್ಕೊಳ್ತಾ ಈ ಸೀರೀಸ್ಗೆ ಒಂದು ವಿಶ್ ಮಾಡ್ತಾ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.